Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಎಲ್ಲ ಪಾಕೆಟ್ ಇಲ್ಲಿ ಎಲ್ಲ ಪಾಕೆಟ್ ಹೌದು ನಾವು ಕೊಡ್ತೀವಿ, ಅದ್ರ ಪಟ್ಟಿ ಕೊಡ್ತೀವಿ, ದರ ಪಟ್ಟಿ ಕೊಡ್ತೀವಿ. ಹೌದು, ಎಲ್ಲದರಲ್ಲಿ 50 ml ಜಾಸ್ತಿ. ಯಾವ್ಯಾವ ಪಾಕೆಟ್ ಅಲ್ಲಿ ಏನೇನು ರೇಟ್ ಇರುತ್ತೆ ಅದಕ್ಕೆ ನಾವು 2 ರೂಪೀಸ್ 2 ರೂಪಾಯಿ ಹೆಚ್ಚಾಗುತ್ತೆ. ನಾವೇನು ದರ ಜಾಸ್ತಿ ಮಾಡ್ತಾ ಇಲ್ಲ. ಇಲ್ಲ, ಅದಕ್ಕೂ 2 ರೂಪಾಯಿನೇ ತೊಳ್ತೀವಿ. 2 ರೂಪಾಯಿ 10 ಪೈಸೆ ತೊಳಲ್ಲ. 2 ರೂಪಾಯಿ 10 ಪೈಸೆ ಆಗುತ್ತೆ. ನಾವು 10 ಪೈಸೆ ಕಡಿಮೆ ಮಾಡಿ 2 ರೂಪಾಯಿನೇ ತೊಳ್ತಾ ಇದೀವಿ. ಸೊ ಹಾಲು ಕಡಿಮೆ ಆಗಕ್ಕೆ ಚಾನ್ಸೇ ಇಲ್ಲ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಹಾಲು ಕಡಿಮೆ ಆದ್ರೆ ಮತ್ತೆ ನಾವು 50 ml ವಿಡ್ರಾ ಮಾಡ್ಕೊಂಡು ಮತ್ತೆ 1 ಲೀಟರ್ ರೇಟ್ ಅನ್ನು ಕೊಡ್ತೀವಿ, 42 ರೂಪಾಯಿ ಕೊಡ್ತೀವಿ. ಇಲ್ಲ ಈಗ ನೋಡಿ, ಇಲ್ಲ ಹಾಲು ಜಾಸ್ತಿ ಆಗಿದೆ. ಸೊ ನಾವು ಈಗ ಹಾಲು ಈಗ ನೋಡಿ, ಈಗ ಬ್ರದರ್ ನೀವು 500 ml ನೀವು ಹಾಲು ತಗೊಳ್ತೀರಾ, 500 ml ನೀವು ಹಾಲು ತಗೊಂಡಿರ್ತೀರಾ. ಮತ್ತೆ ನಿಮ್ಮ ಮನೇಲಿ ಯಾರೋ ಒಬ್ರು ಇಬ್ರು ಬರ್ತಾರೆ, ಖಾಲಿ ಆಗುತ್ತೆ. ನಿಮಗೆ ಬೇಕಾಗಿದ್ದು 50 ml ಬೇಕಾಗಿರುತ್ತೆ. ನೀವು ಹೋಗಿ ಮತ್ತೆ 500 ml ತಗೋಬೇಕಲ್ಲ, ನೀವು 200 ml ತಗೋಬೇಕು. ಈಗ ನೋಡಿ, ಹಾಲು ಜಾಸ್ತಿ ಆಗಿದೆ. 30 ಲಕ್ಷ ಲೀಟರ್ ಹಾಲು ಪೌಡ್ರಿಗೆ ಹೋಗ್ತಾ ಇದೆ. ಸೊ ಹಾಗಾಗಿ ನಾವು ಪೌಡರ್ ಮಾಡಿ ಸ್ಟಾಕ್ ಮಾಡೋದ್ರಿಂದ ಸೊ ನಮಗೆ ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಎಲ್ಲಾ ರೀತಿಯಿಂದ ಕೂಡ ನಾವು ಯೋಚನೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೀವಿ. ನಾವೇನು ದರ ಹೆಚ್ಚು ಮಾಡ್ತಾ ಇಲ್ಲ, ನಾವೇನು 2 ರೂಪಾಯಿ ಕೇಳ್ತಾ ಇದೀವಿ. ನಾವು 50 ml ಅನ್ನ ನಾವು ಅಡಿಷನಲ್ ಆಗಿ ಕೊಟ್ಟು ಆ 50 ml ಹಾಲಿನ ದರ ಮಾತ್ರ ನಾವು ತೊಗೊಳ್ತಾ ಇದೀವಿ. ಎಲ್ಲ ಸೇರ್ಕೊಂಡ್ರೆ ನಿಮಗೆ 42ರಿಂದ 43 ಲಕ್ಷ ನಮ್ಮಲ್ಲಿ ಸೇಲ್ಸ್ ಇದೆ. ಆಯ್ತಾ? ಓವರ್ ಆಲ್ ನೀವು ಕರ್ನಾಟಕ ಔಟ್ ಆಫ್ ಕರ್ನಾಟಕ ತಗೊಂಡ್ರೆ ಒಂದು 4 ಲಕ್ಷ ಲೀಟರ್ವರೆಗೆ ಸೇಲ್ಸ್ ಇದೆ. 46 ಲಕ್ಷ ಆಯ್ತು. ಆಯ್ತಾ? ಇನ್ನ USP ಮಿಲ್ಕ್ ಸೆಗ್ಮೆಂಟ್ ತೆಗೆದುಕೊಂಡ್ರೆ ಅದೊಂದು 8 ಲಕ್ಷ ಲೀಟರ್ ಬರ್ತದೆ. ಇನ್ನ ಮೊಸರು ತಗೊಂಡ್ರೆ ಮೊಸರು ಒಂದು 9ರಿಂದ 10 ಲಕ್ಷ ಲೀಟರ್ ಬರ್ತದೆ. ಎಲ್ಲ ಸೇರಿ ನಮ್ಗೆ ಇಲ್ಲ ಹಾಲು ಮಾತ್ರ, ಹಾಲು ಮಾತ್ರ ಅದು ಆಮೇಲೆ ಡಿಸೈಡ್ ಮಾಡ್ತೀವಿ. ಹಾಲು ಮಾತ್ರ ಈಗ ನಾವು ನೋಡಿ, ಈಗ ರೈತರು ಹೌದು ಈಗ ದರ ಹೆಚ್ಚು ಮಾಡಬೇಕನ್ನೋದು ಒಂದ್ ಕಡೆ ಬಹಳ ಒತ್ತಡ ಇದೆ ನಮಗೆ ರೈತರಿಂದ. ಸೊ ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನೀವು ಮುಂದೆ ಇಡ್ತಿದ್ದೀನಿ. ಈಗ ಕರ್ನಾಟಕದಲ್ಲಿ ಒಂದು ಪಾಕೆಟ್ ಹಾಲಿಗೆ 1 ಲೀಟರ್ ಹಾಲಿಗೆ 44 ರೂಪಾಯಿ ಇರೋದು ಇವತ್ತು. ಈಗ ನಾವು 2 ರೂಪಾಯಿ ಮಾಡಿದ್ರೆ 44 ರೂಪಾಯಿ ಆಗುತ್ತೆ. ನಾವು 50 ml ಕೊಟ್ಟು ಅಂದ್ರೆ ನಾವು 1 ಲೀಟರ್ 42 ರೂಪಾಯಿ ಕೊಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಕೇರಳದಲ್ಲಿ 52 ರೂಪಾಯಿ ಇದೆ ಹಾಲು 1 ಲೀಟರ್. ಹೌದು, ನಮ್ದೇ ಸೇಮ್ ಏನ್ ನಾವು 42 ರೂಪಾಯಿ ಕೊಡ್ತಾ ಇದೀವಿ. ಇದೇ ಹಾಲು 52 ರೂಪಾಯಿ ಇದೆ ಕೇರಳದಲ್ಲಿ. ಮತ್ತೆ ದೆಹಲಿಯಲ್ಲಿ 54 ರೂಪಾಯಿ ಇದೆ ಮದರ್ ಡೈರಿದು. ಮತ್ತೆ ಆಮೇಲೆ ಗುಜರಾತ್ ಅಲ್ಲಿ ಅಮೂಲ್ 56 ರೂಪಾಯಿ ಇದೆ. ಮಹಾರಾಷ್ಟ್ರದಲ್ಲಿ ಕೂಡ ಅಮೂಲ್ 56 ರೂಪಾಯಿ ಮಾಡ್ತಾ ಇದ್ರೆ. ಆಂಧ್ರ ಪ್ರದೇಶದಲ್ಲಿ 58 ರೂಪಾಯಿ ಇದೆ. ಎಷ್ಟು ಡಿಫ್ರೆನ್ಸ್ ಆಯ್ತು ಬೇರೆ ರಾಜ್ಯಕ್ಕೂ ನಮಗೆ ಹೋಲಿಸಿದ್ರೆ? 16 ರೂಪಾಯಿ ಡಿಫ್ರೆನ್ಸ್ ಆಯ್ತು, 16 ರೂಪೀಸ್ ಫರ್ ಲೀಟರ್. ಸೊ ಹಾಗಾಗಿ ನಾವು ರೈತರ ಹೆಸರು ಹೇಳ್ಕೊಂಡು ನಾವು ದರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅದು ಬಂದೇ ಬರುತ್ತೆ. ಯಾಕಂದ್ರೆ ನಾವು ಏನೇ ದರ ಹೆಚ್ಚು ಮಾಡಿದ್ರು ಗ್ರಾಹಕರಿಗೆ ನಾವು ರೈತರಿಗೆ ಕೊಡ್ತೀವಿ. KMF ಆಗಲಿ ಒಕ್ಕೂಟ ಆಗಲಿ ಇಟ್ಕೊಳ್ತಕ್ಕಂಥ ಪ್ರಶ್ನೆಯಲ್ಲಿ ಉದ್ಭವ ಆಗೋದಿಲ್ಲ. ನಾವು ರೈತರಿಗೆ ಕೊಡಬೇಕಾಗುತ್ತೆ. ದರವನ್ನು ಹೆಚ್ಚು ಮಾಡುವಂಥ ಸಂದರ್ಭದಲ್ಲಿ ರೈತರಿಗೆ ಕೊಡಬೇಕಾಗುತ್ತೆ. ರೈತರಿಗೆ ಬಹಳ ಎಲ್ಲ ಫೀಡ್ಸ್ ರೇಟ್ಸು ಮತ್ತೆ ಮೇವು ಎಲ್ಲ ರೀತಿಯಿಂದ ಏನು ನಾವು ಹಸುಗಳಿಗೆ ಕೊಡ್ತಕ್ಕಂಥ ಫುಡ್ಗಳ ರೇಟ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ನಾವು ಆ ತೀರ್ಮಾನಕ್ಕೆ ಸಹಜವಾಗಿ KMF ಅಲ್ಲಿ 1 ವರ್ಷಕ್ಕೆ 6 ತಿಂಗಳಿಗೆ ಅದು ಸಹಜವಾಗಿ ಆ ಪ್ರಕ್ರಿಯೆ ನಡೀತಿರ್ತದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.
you.